ರಾಜ್ಯ BJP ಸೂಚನೆ ಮೇರೆಗೆ ಹಿಂದುಳಿದ ವರ್ಗದ ಮೋರ್ಚಾದಿಂದ ನಾವು ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಗಳಿಗೆ DC ಮೂಲಕ ಒಂದು ಅರ್ಜಿ ಕೊಟ್ಟಿದ್ದೇವೆ. ಮೆಮೊರಿಯಮ್ಮು ಉದ್ದೇಶ ಏನು ಅಂದರೆ, ಹಿಂದುಳಿದ ವರ್ಗದಿಂದ ಬಂದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಕ್ಕೆ ಮೋಸ ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಏನಪ್ಪ ಅಂತಂದರೆ, ಈ ದೇವರಾಜ ಅರಸು ಅಭಿವೃದ್ಧಿ ನಿಗಮ ದೇವರಾಜ ಅರಸು ಕಾಲದಿಂದಲೂ ಕೂಡ ಹಿಂದುಳಿದ ವರ್ಗದವರನ್ನು ಅಭಿವೃದ್ಧಿ ಮಾಡ್ತಾ ಬಂದಿದೆ. ಅಂಥ ಒಂದು ಅಭಿವೃದ್ಧಿ ನಿಗಮಕ್ಕೆ ಇವರು ಒಂದು ಪೈಸನೂ ಅನುದಾನ ಕೊಡದೆ ಅದರ ಅಡಿಯಲ್ಲಿ ಹಲವಾರು ನಿಗಮಗಳು ಕಾರ್ಯನಿರ್ವಹಣೆ ಮಾಡ್ತಾರೆ. ಉದಾಹರಣೆ ವಿಶ್ವಕರ್ಮ, ಕುಂಬಾರ, ಈಡಿಗ, ಇನ್ನೂ 10-12 ನಿಗಮಗಳಿದ್ದಾವೆ. ಆ ನಿಗಮಗಳಿಗೆ ಅನುದಾನ ಇಲ್ಲಿ ತನಕ ಬಿಡುಗಡೆ ಮಾಡಿಲ್ಲ. ಕಾರಣ ಏನು ಅಂದರೆ, ಬೇರೆ ಮುಖ್ಯಮಂತ್ರಿಗಳಿಗೂ ಇವರು ವ್ಯತ್ಯಾಸ ಇದೆ. ಏಕೆಂದರೆ ಇವರು ಹಿಂದುಳಿದ ವರ್ಗ ಅಹಿಂದ ಮುಖ್ಯಮಂತ್ರಿ ಅಂಥೇಳಿ ಅದಕ್ಕೆ ತಾನೇ ಬೆನ್ನು ತಟ್ಕೊಂಡು ಬಂದಂಥ ಮುಖ್ಯಮಂತ್ರಿ ಇವರು. ಹಾಗಿರುವಾಗ ಜನ ಏನು ನಿರೀಕ್ಷೆ ಇತ್ತು, ಹಿಂದುಳಿದ ವರ್ಗನ ಅಭಿವೃದ್ಧಿ ಮಾಡ್ತಾರೆ ಇವರು, ಹಿಂದುಳಿದ ವರ್ಗದ ಸಮಾಜನ ಎತ್ತರ ಅನ್ನೋ ಒಂದು ಕಲ್ಪನೆಯಲ್ಲಿದ್ದರು. ಇವತ್ತು ಏನಾಗಿದೆ ಅಂದರೆ, ಸಮಾಜವಾದದ ಹಿನ್ನೆಲೆಯಿಂದ ಬಂದರೂ ಕೂಡ ಇವರು ಆ ಸಮಾಜವಾದ ಬಿಟ್ಟುಬಿಟ್ಟು ಆ ಸಮಾಜನ ಹೊಡಿತಾ ಅಂತ ಒಂದು ಕ್ರಿಯೆ ನಡೆದಿದ್ದಾರೆ. ಅಲ್ಪಸಂಖ್ಯಾತರಿಗೆ ಮಾತ್ರ ಅದರಲ್ಲಿ ಅಹಿಂದ ಅಂದ ಅಲ್ಪಸಂಖ್ಯಾತರಿಗೆ ಮಾತ್ರ ಅವರು ಒಂದು ಸಪೋರ್ಟ್ ಮಾಡೋಂಥ ಕ್ರಿಯೆ ನಡೀತಾ ಇದೆ. ಅದನ್ನು ದಯಮಾಡಿ ನೀವೇನು ಹೇಳ್ಕೊಂಡು ಬಂದ್ರಿ, ಅಹಿಂದ ನಾಯಕ, ಸಮಾಜವಾದಿ ಪಕ್ಷದ ನಾಯಕ, ಬಡವರ ನಾಯಕ ಅಂತ ಹೇಳ್ಕೊಂಡು ಅದಕ್ಕೆ ಬದ್ಧತೆಯಿಂದ ಕೆಲಸ ಮಾಡಿ ಅನ್ನೋದು ನಮ್ಮದು ಒಂದು ಕಳಕಳಿ. ಹಾಗಾಗಿ ನೀವು ಅದಕ್ಕೆ ಅನುದಾನ ಕೊಡಿ, ಇಲ್ಲ ಅಂತ ಅಂದರೆ ಅದನ್ನು ಮುಚ್ಚಿಬಿಡಿ. ಅವೆರಡೂ ನೀವು ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಹೋಗೋದು ಒಳ್ಳೆಯದು ಅಂತ ನಾವು BJP ಪಕ್ಷದ ಪರವಾಗಿ ತಮಗೆ ಆಗ್ರಹ ಮಾಡ್ತಿದ್ದೀನಿ. ಧನ್ಯವಾದಗಳು. ಸೌಲಭ್ಯ, ಅನುದಾನ ಎಲ್ಲವನ್ನು ಕೊಡ್ತಾ ಬರ್ತಿದ್ರು. ಯಾಕ್ರಿ ಸ್ವಾಮಿ ನಮಗೆ ಕೊಡ್ತಕ್ಕಂಥ ಪಾಲನ ನೀವು ಕಡಿಮೆ ಮಾಡಿದ್ದೀರಾ? ನಾವೇನಾದ್ರು ಕೇಳಿದ್ವಾ ನಿಮಗೆ? ನೀವು ಕೊಡ್ತಕ್ಕಂಥ 5 ಯೋಜನೆಗಳನ್ನ ನಾವೇನಾದ್ರು ನಿಮಗೆ ಕೇಳಿದ್ವಾ? ಯಾರು ಕೇಳಿಲ್ಲ. ಆದರೆ ಅವರು ಚುನಾವಣಾ ರಾಜಕಾರಣ, ವೋಟಿಂಗ್ ರಾಜಕಾರಣಕ್ಕೋಸ್ಕರ ಮೈಸೂರು ನಗರ ಹಾಗೂ ಗ್ರಾಮಾಂತರ ಜಿಲ್ಲೆ ವತಿಯಿಂದ ಹಿಂದುಳಿದ ವರ್ಗದ ನಾವೆಲ್ಲ ಕಾರ್ಯಕರ್ತ ಬಂಧುಗಳು ನಮ್ಮ ಹಕ್ಕಿಗಾಗಿ ನಾವೊಂದು ಸಾಂಕೇತಿಕವಾಗಿ ನಾವೀಗ ಗಾಂಧಿ ಪ್ರತಿಮೆ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ. ಇದಕ್ಕೆ ಎಲ್ಲ ರೀತಿಯ ನಮ್ಮ ಕಾರ್ಯಕರ್ತರು ಬಂಧುಗಳೆಲ್ಲ ಬಂದು ಈ ಹೋರಾಟದಲ್ಲಿ ಭಾಗವಹಿಸಿದ್ರು. ನಮ್ಮ ಹೋರಾಟ ಇಷ್ಟೇ, ನಾವು ಯಾರ ವಿರುದ್ಧ ಹೋರಾಟ ಮಾಡ್ತಾಯಿಲ್ಲ, ನಮ್ಮ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಕಾರಣ, ಹಿಂದುಳಿದ ವರ್ಗಕ್ಕೆ ಕೇವಲ 2 ವರ್ಷಗಳಲ್ಲಿ 159 ಕೋಟಿ ಹಣನ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಕಾಂಗ್ರೆಸ್ನವರು. ಇದು ಭಾಳ ಅನ್ಯಾಯ ಆಗ್ತಾಯಿದೆ. ಸುಮಾರು 15 ನಿಗಮ ಮಂಡಳಿಗಳಿದೆ. ದೇವರಾಜ ಅರಸು ನಿಗಮ ಮಂಡಳಿ ದೊಡ್ಡದು, ಉಪ್ಪಾರ ನಿಗಮ, ವಿಶ್ವಕರ್ಮ ನಿಗಮ, ಗಾಣಿಗರ ನಿಗಮ, ಸವಿತಾ ಸಮಾಜ ನಿಗಮ, ಕಾಡುಗೊಲ್ಲರ ನಿಗಮ, ಅಂಬಿಗೆಯ ಚೌಡಯ್ಯ ನಿಗಮ, ಮಡಿವಾಳರ ನಿಗಮ, ಅನೇಕ ಸವಿತಾ ಸಮಾಜ ಎಲ್ಲ ನಿಗಮಗಳಿಗೂ ಕೂಡ ಕೇವಲ ಬೆರಳೆಣಿಕೆಯಷ್ಟು 1 ಕೋಟಿ 2 ಕೋಟಿನ ನೀಡಿ ನಮ್ಗೆ ಅನ್ಯಾಯ ಮಾಡಿದ್ದಾರೆ. ಬ್ಯಾಕ್ವರ್ಡ್ಸ್ಗೆ ಸರ್ಕಾರ ಬಂದದ್ದು ಬ್ಯಾಕ್ವರ್ಡ್ಸ್ನವ್ರ ಸರ್ಕಾರ, ಹಿಂದುಳಿದವ್ರ ಸರ್ಕಾರ, ಆಯಿನ್ ಸರ್ಕಾರ ಅಂತ ಹೇಳ್ಕೊಂಡು ಬಂದರು ಸಿದ್ದರಾಮಯ್ಯನವರು. ಆದರೆ ಮಾಡ್ತಾ ಇರೋದೇನು, ಆಯಿಂದವ್ರಿಗೆ ವಿಷ ಕೊಡೋಂಥ ಕೆಲಸನ ಸಿದ್ದರಾಮಯ್ಯನವ್ರು ಮಾಡ್ತಾಯಿದ್ದಾರೆ. ಅದರಿಂದ ಈ ಧೋರಣೆನ ಖಂಡಿಸಿ ನಾವು ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಒಂದು ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಉಗ್ರವಾದಂಥ ಹೋರಾಟ ಮಾಡೋದ್ರ ಜೊತೆಗೆ ನಾವು ನಮ್ಮ ಹಕ್ಕನ್ನು ನಮ್ಗೆ ನ್ಯಾಯ ದೊರಕೋವರೆಗೂ ನಾವು ಜಿಲ್ಲಾಧಿಕಾರಿಗಳ ಮುಂದೆ ಮುಂದಿನ ದಿನಗಳಲ್ಲಿ ಧರಣಿ ಕೊಡ್ತೀವಿ, ಸತ್ಯಾಗ್ರಹ ಕೂಡ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರ ಬಂಧುಗಳ ಮುಖಾಂತರ ಘೋಷಣೆ ಮಾಡ್ತಾಯಿದ್ದೀನಿ. ಸರ್, ಇವಾಗ ಮೊದಲು ದೇವರಾಜ ನಿಗಮಕ್ಕೆ ಹಣ ಬಿಡುಗಡೆ ಆಗಿಲ್ಲ. ದೇವರಾಜ ಅರಸು ನಿಗಮದ ವತಿಯಿಂದ ಅಂಬಿಗಡ ಚೌಡಯ್ಯ ನಿಗಮ, ವಿಶ್ವಕರ್ಮ ನಿಗಮ, ಮಡಿವಾಳ ನಿಗಮ, ಸವಿತಾ ಸಮಾಜದ ನಿಗಮ, ಕಾಡುಗೊಲ್ಲರ ನಿಗಮ, ಉಪ್ಪಾರ ನಿಗಮ, ಅಲೆಮಾರಿಗಳ ನಿಗಮ, ಮರಾಠಿ ನಿಗಮ, ಒಕ್ಕಲಿಗರ ನಿಗಮ, ಹಾಗೂ ಇನ್ನಿತರ ಹಿಂದುಳಿದ ವರ್ಗದ ಸುಮಾರು 12 ನಿಗಮಗಳಿಗೆ ಕೇವಲ 169 ಕೋಟಿನ 2 ವರ್ಷಕ್ಕೆ ನೀಡಿದ್ದಾರೆ. ಅದು ಒಂದೊಂದು ನಿಗಮಕ್ಕೆ ಎಷ್ಟು ನೀಡಿದ್ದಾರೆ ಅಂದರೆ ಬರೀ 6 ಕೋಟಿ 7 ಕೋಟಿ ಈ ರೀತಿ ನೀಡಿದ್ದಾರೆ. ದಯಮಾಡಿ ಇದನ್ನು ತೊಗೊಳ್ಳಿ. ಅವ್ರ ಹಣ ಎಷ್ಟು ನೀಡಿದ್ದಾರೆ ಅಂತ ತಮಗೆ ಕೂಡ ಗೊತ್ತಾಗುತ್ತೆ ಇದರಲ್ಲಿ. ಅದರಿಂದ ನಾವು ಹೇಳೋದಿಷ್ಟೇ, ನಾವೇನು ಇವ್ರನ್ನ ಉದ್ದೇಶಪೂರ್ವಕವಾಗಿ ನಾವೇನು ಪಕ್ಷ ನಾವು ಮಾಡಬೇಕು ಅನ್ನೋ ಥರ ಏನು ಮಾಡ್ತಾಯಿಲ್ಲ. ಇವ್ರು ಕೊಟ್ಟಿರೋದು 170 ಕೋಟಿ 2 ವರ್ಷಕ್ಕೆ ಕೊಟ್ಟಿರೋ ದುಡ್ಡಲ್ಲಿ
ದೇವರಾಜ ಅರಸು ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ನೀಡಿದ್ದಾರೆ. ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಬರೀ 6.5 ಕೋಟಿ ಕೊಟ್ಟಿದ್ದಾರೆ. ನಿಜಾಚರಣ ಅಂಬಿಗಡ್ ಚೌಡಯ್ಯ ಅವರಿಗೆ 4 ಕೋಟಿ ಕೊಟ್ಟಿದ್ದಾರೆ. ಸವಿತಾ ಸಮಾಜಕ್ಕೆ 2.5 ಕೋಟಿ ಕೊಟ್ಟಿದ್ದಾರೆ. ಕರ್ನಾಟಕ ಅಲೆಮಾರಿ ನಿಗಮಕ್ಕೆ 6 ಕೋಟಿ ಕೊಟ್ಟಿದ್ದಾರೆ. ಕರ್ನಾಟಕ ಮಡಿವಾಳ ಮಾತೆದೇವರ ನಿಗಮಕ್ಕೆ 4 ಕೋಟಿ ಕೊಟ್ಟಿದ್ದಾರೆ. ಕರ್ನಾಟಕ ಕಾಡುಗೋಲ ಅಭಿವೃದ್ಧಿ ನಿಗಮಕ್ಕೆ 7 ಕೋಟಿ ಕೊಟ್ಟಿದ್ದಾರೆ. ಕರ್ನಾಟಕ ಒಕ್ಕಲಿಗರ ಅಭಿವೃದ್ಧಿ ನಿಗಮಕ್ಕೆ 30 ಕೋಟಿ ಕೊಟ್ಟಿದ್ದಾರೆ. ಮರ್ನಾಟ ಅಭಿವೃದ್ಧಿ ನಿಗಮಕ್ಕೆ 25 ಕೋಟಿ ಕೊಟ್ಟಿದ್ದಾರೆ. ಇನ್ನು ಒಕ್ಕಲಿಗರ ನಿಗಮ ಆಯಿತು, ಉಪ್ಪಾರ ನಿಗಮಕ್ಕೆ ನೀಡಿಲ್ಲ, ಗಾಣಿಗರ ನಿಗಮಕ್ಕೆ ನೀಡಿಲ್ಲ, ಗೆಜ್ಗಾರ ನಿಗಮಕ್ಕೆ ನೀಡಿಲ್ಲ, ಕುಂಬಾರ ನಿಗಮಕ್ಕೆ ನೀಡಿಲ್ಲ. ಇನ್ನೂ ಸಣ್ಣ ಪುಟ್ಟ ನಿಗಮಗಳಿಗೆ ಹಣಕಾಸನ್ನ ನೀಡೇ ಇಲ್ಲ ಇವರು. ಅದನ್ನೆಲ್ಲ ಕಣಿಸಿ ನಾವು ಈ ರೀತಿ ಇವತ್ತೊಂದು ದಿನ ಭಾರಿ ಪ್ರತಿಭಟನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಸಮುದಾಯದವರು ಸೇರಿ ದೊಡ್ಡ ಮಟ್ಟದಲ್ಲಿ ನಾವು ಮೈಸೂರು ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಈಗಾಗಲೇ ಮಾಡ್ತಾಯಿದ್ವಿ. ಹೌದು. ಅಲ್ಲ ಸರ್, ಇವರು 5 ಕೊಟ್ಟರಲ್ಲ, ಇವರು 5 ಭಾಗ್ಯಗಳು ಕೊಟ್ಟರಲ್ಲ, ನಾವು ಕೇಳಿದ್ವಾ ಇವ್ರನ್ನ? ಇವರು ಪ್ರತಿಯೊಂದು ರೈಟ್ ಜಾಸ್ತಿ ಮಾಡಿದ್ದಾರೆ. ಹೆಂಡ್ತಿ ತಾವು ಕೊಟ್ಟರು, ಹೆಂಡ್ತಿಗೆ ಗಂಡನ ತಾವು ಕಿತ್ತು ಹೆಂಡ್ತಿ ಕೊಟ್ಟಿದ್ದಾರೆ ಹೊರತು ಇವ್ರು ಯಾವುದೇ ಸವಲತ್ತು ಕೊಟ್ಟಿಲ್ಲ. ಕೇಳಿದ್ರೆ ಎಲ್ಲ ರೈಟು ಜಾಸ್ತಿ ಮಾಡೋರೆ. ಹಂಗಾರೆ ಇವ್ರು ಹೇಳ್ತಿದ್ರಲ್ಲ 40% ತೊಗೊಂಬಿಟ್ಟಾಗ ನಾವು ಅದರಲ್ಲೇ ಕೊಡ್ಬೋದಾಯ್ತು ಅಂತ. ಹಂಗಾರೆ ಇವ್ರು ಎಷ್ಟು % ತಗೋತಾ ಇದ್ದಾರೆ? ನಿಗಮದ ಹಣನ ಪಂಚಯೋಜನೆ ಕೊಡಿ ಅಂತ ಯಾರು ಹೇಳಿದ್ರು ಇವ್ರಿಗೆ? ಇವತ್ತು ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ₹1 ಬಿಡುಗಡೆ ಆಗಿಲ್ಲ. ಅವರು ಗಂಗಾ ಕಲ್ಯಾಣ ತಗೊಳ್ಳೋಕ್ಕೆ ಆಯ್ತಾ ಇಲ್ಲ. ಅರಿವು ಯೋಜನೆ ಅಡಿಯಲ್ಲಿ ಶಾಲಾ ಮಕ್ಕಳಿಗೆ ಶೈಕ್ಷಣಿಕವಾಗಿ ಕೊಡಬೇಕಾದಂಥ ನಿಗಮದಲ್ಲೂ ₹1 ಕೊಟ್ಟಿಲ್ಲ ಇವರು. ಖಜಾನೆ ಖಾಲಿ ಆಗಿದೆ. ಖಜಾನೆ ಎಲ್ಲ ಸರ್ಕಾರನೇ ದಿವಾಳಿ ಆಗಿದೆ ಅಂತ ಹೇಳ್ತೀವಿ ನಾವು. ಇವತ್ತು ಮೈಸೂರು ನಮ್ಮ ಕರ್ನಾಟಕ ರಾಜ್ಯ ವಕ್ತಾರರಾದಂಥ MG ಮಹೇಶ್ವರವರು ಭಾಗವಹಿಸಿದರು. ನಮ್ಮ ಜೋಗಿ ಮಂಜು ಅವರು, ಸಿಟಿಯ ಪ್ರಧಾನ ಕಾರ್ಯದರ್ಶಿ ಸತೀಶ್ರವರು, ನಮ್ಮ ಪ್ರಧಾನ ಕಾರ್ಯದರ್ಶಿ ಮಹೇಶ್ವರವರು, ಪರಶುರಾಮಪ್ಪ ಅವರು, ಮತ್ತು ಗಿರೀಶ್ರವರು, ಆಚಾರ್ಯ ಬಾಬು ಅವರು, ರವಿಶಂಕರ್ ಅವರು, ಹಾಗೆ ನಮ್ಮ ಎಲ್ಲ ನಮ್ಮ ಪಕ್ಷದ ಉಪಾಧ್ಯಕ್ಷ ಸ್ವಾಮಿ ಅವರು, ಶಿವಣ್ಣನವರು, ಪರಶುರಾಮಪ್ಪನವರು. ಈಗ ಜಿಲ್ಲಾಧಿಕಾರಿಗಳಿಗೆ ಹೋಗಿ ನಾವು ಮನವಿ ಕೊಡೋಕೆ ಹೋಗ್ತಾ ಇದ್ದೀವಿ. ಮನವಿ ಕೊಟ್ಟ ನಂತರ ನಾವು ಒಂದು 20 ದಿನ ಗಡುವು ಕೊಡ್ತೀವಿ. ಅಷ್ಟರೊಳಗಡೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಉಗ್ರವಾದ ಹೋರಾಟ ನಾವು ಪ್ರಾರಂಭ. ನನ್ನ ಹೆಸರು ಬಾಲಚಂದ್ರು, ಜಿಲ್ಲಾ OBC ಅಧ್ಯಕ್ಷರು.